ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರದ ಹಿಲಾಲ್ ಮಸೀದಿಯಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನ ವಿಶೇಷ ಪ್ರಾರ್ಥನೆಯೊಂದಿಗೆ ಆಚರಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂವರಹನಾಥ ದೇವಾಲಯದಲ್ಲಿ ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮೈಸೂರಿನ ನಂಜಮಳಗಿ ವೃತ್ತದಲ್ಲಿ ಕೃಷ್ಣರಾಜ ಯುವ ಬಳಗದ ವತಿಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಮುಸಲ್ಮಾನ್ ಬಂಧುಗಳಿಗೆ ಬೇವು ಬೆಲ್ಲ ನೀಡಿ ಶುಭಾಶಯ ಕೋರಿದರು. ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಮಹೇಶ್ ಕೆಎಲ್, ಅಪ್ಪು ಯುವ ಸಮಾಜ ಸೇವಾ ಟ್ರಸ್ಟ್ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಯೂತ್ ಅಧ್ಯಕ್ಷರು ಕೆಆರ್ಪೇಟೆ. ಬೇವು ಬೆಲ್ಲ ಸವಿಯುತ್ತ ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಲಿ. ಹೊಸ ದಿನಗಳಲ್ಲಿ ನೀವು ಕಂಡ ಕನಸು ನನಸಾಗಲಿ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸುರೇಶ್ ಕಿಕ್ಕೇರಿ, ಕೆಪಿಸಿಸಿ ಮೆಂಬರ್ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕೆಆರ್ಪೇಟೆ. ಕಹಿ ಕರಗಲಿ, ಸಿಹಿ ತುಂಬಲಿ, ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪೀರ್ ಮೊಹಮ್ಮದ್ ಎನ್ಎಚ್, ಗ್ರಾಮ ಆಡಳಿತಾಧಿಕಾರಿ ತೊರೆನೂರು ಹಾಗೂ ಹೆಬ್ಬಾಲೆ ವೃತ್ತ, ಕಂದಾಯ ಇಲಾಖೆ ಕುಶಾಲನಗರ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುದರ್ಶನ್ ಜೆ, ಗ್ರಾಮ ಆಡಳಿತಾಧಿಕಾರಿ ಕೂಡಿಗೆ ವೃತ್ತ, ಕಂದಾಯ ಇಲಾಖೆ ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್ಎಂ ರಘುಕೋಟಿ, ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ನ ಪ್ರಧಾನ ಸಂಪಾದಕರು, ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಕುಲಕರ್ಣಿ, ಗ್ರಾಮ ಆಡಳಿತಾಧಿಕಾರಿ ನೆಲ್ಹುದಿಕೇರಿ ವೃತ್ತ, ಕಂದಾಯ ಇಲಾಖೆ ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸೋನು ಹೆಚ್ಆರ್, ಗ್ರಾಮ ಆಡಳಿತಾಧಿಕಾರಿ ನಂಜರಾಯಪಟ್ಟಣ ವೃತ್ತ, ಕಂದಾಯ ಇಲಾಖೆ ಕುಶಾಲನಗರ. ಕಹಿ ಕರಗಲಿ, ಸಿಹಿ ತುಂಬಲಿ, ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಚೇತನ್ ಸಿಪಿ, ಪ್ರಥಮ ದರ್ಜೆ ಸಹಾಯಕರು, ಕಂದಾಯ ಇಲಾಖೆ ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ್ ಕೆಎಸ್, ಗ್ರಾಮ ಆಡಳಿತಾಧಿಕಾರಿ ಮುಳ್ಳುಸೋಗೆ ವೃತ್ತ, ಕಂದಾಯ ಇಲಾಖೆ ಕುಶಾಲನಗರ. ಕಹಿ ಕರಗಲಿ, ಸಿಹಿ ತುಂಬಲಿ, ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪ್ರಕಾಶ್, ಮಾಜಿ ನಾಮ ನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜೆ ನವೀನ್ ಕುಮಾರ್, ಮಾಜಿ ನಾಮನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಸಮಾಜ ಸೇವಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಕುಶಾಲನಗರ. ಬಿಜೆಪಿ ಪಕ್ಷದ ಮುಖಂಡರಾದ ಹೊಸಹೊಳಲು ರಾಜರವರಿಗೆ ಜನ್ಮದಿನದ ಶುಭಾಶಯಗಳು. ಬೇವು ಬೆಲ್ಲ ಸವಿಯುತ್ತ ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಲಿ. ಹೊಸ ದಿನಗಳಲ್ಲಿ ನೀವು ಕಂಡ ಕನಸು ನನಸಾಗಲಿ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜಯ್ ರಾಮೇಗೌಡರು, ಸಮಾಜ ಸೇವಕರು ಹಾಗೂ ಮಿತ್ರ ಫೌಂಡೇಶನ್ನ ಅಧ್ಯಕ್ಷರು ಮತ್ತು ಶ್ರೀ ಬಸವರಾಜ್ ವಿಜಯ್ ರಾಮೇಗೌಡರ ಆಪ್ತ ಸಹಾಯಕರು ಕೆಆರ್ಪೇಟೆ. ಮಂಡ್ಯ ಹಾಲು ಒಕ್ಕೂಟದ ಹ್ಯಾಟ್ರಿಕ್ ಗೆಲುವಿನ ಸರದಾರ ಡಾಲು ರವಿರವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ ಅಭಿಮಾನಿ ಬಳಗ ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಬಿ ಮಹೇಶ್, ಪುರಸಭೆ ಮಾಜಿ ಅಧ್ಯಕ್ಷರು ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್ಟಿ ಮಂಜು, ಜನಪ್ರಿಯ ಶಾಸಕರು ಕೆಆರ್ಪೇಟೆ ಮತ್ತು ಎಚ್ಟಿ ಲೋಕೇಶ್, ಟಿಎಪಿಸಿಎಂಎಸ್ ನಿರ್ದೇಶಕರು, ಟಿಜೆ ಸ್ಟೋನ್ ಕ್ರಷರ್ ಹರಳಹಳ್ಳಿ ಮಾಲೀಕರು ಕೆಆರ್ಪೇಟೆ. ಇಂದಿನಿಂದ 10ನೇ ತರಗತಿಯ ಪರೀಕ್ಷೆಗಳ ಆರಂಭ. ಪರೀಕ್ಷೆಯ ಬಗ್ಗೆ ಭಯ ಇಟ್ಟುಕೊಳ್ಳದೆ ಆತ್ಮಸ್ಥೈರ್ಯದಿಂದ ಬರೆಯಿರಿ, ಉತ್ತಮ ಭವಿಷ್ಯ ನಿಮ್ಮದಾಗಲಿ. ಎಲ್ಲ ಮಕ್ಕಳಿಗೂ ಶುಭ ಹಾರೈಕೆಗಳು. ಸ್ವಾಗತ ಬಯಸುವವರು ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ ಕೆಆರ್ಪೇಟೆ. ಮನ್ಮೂಲ್ ಹ್ಯಾಟ್ರಿಕ್ ನಿರ್ದೇಶಕರು, ಜೆಡಿಎಸ್ ಮುಖಂಡರು, ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಡಾಲು ರವಿರವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಸೋಮಶೇಖರ್ ಹೆಚ್ಆರ್, ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರು ಕೆಆರ್ಪೇಟೆ.
ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ ಅಭಿಮಾನಿ ಬಳಗ ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ನಾಗರಾಜ್ HH, ರಾಘವೇಂದ್ರ ಸ್ವೀಟ್ಸ್ ಮಾಲೀಕರು, ಮಿತ್ರ ನಿವಾಸ ಬಿಲ್ಡಿಂಗ್, BM ರಸ್ತೆ, ಕುಶಾಲನಗರ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು HS ಸಂತೋಷ್, ಕಂದಾಯ ಪರಿವೀಕ್ಷಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ HM ರಘುಕೋಟಿ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಕೊಡಗು ಜಿಲ್ಲಾ ಘಟಕ, ಕರ್ನಾಟಕ ಪತ್ರಕರ್ತರ ಸಂಘ ಬೆಂಗಳೂರು ಕೊಡಗು ಜಿಲ್ಲಾ ಘಟಕ, ರಾಷ್ಟ್ರೀಯ ಮಹಿಳಾ ಸಬಲೀಕರಣ ಮತ್ತು ಮಾನವ ಹಕ್ಕುಗಳ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷರು, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮೈಸಿ ಕತ್ತಣೀರ, ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು DH ಚಂದ್ರಶೇಖರ್ ಹೇರೂರು, ಬಿಜೆಪಿ ಯುವ ಮುಖಂಡರು, ಕುಶಾಲನಗರ ತಾಲೂಕು. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು TB ಜೀವನ್, ಸಹ ಶಿಕ್ಷಕ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಬಲ್ಯಮಂಡೂರು, ಪೊನ್ನಂಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸುರೇಶ್, ಕಾವೇರಿ ಮಾರ್ಬಲ್ ಮತ್ತು ಗ್ರಾನೈಟ್ನ ಮಾಲೀಕರು, BM ರಸ್ತೆ, ಟಾಟಾ ಪೆಟ್ರೋಲ್ ಬಂಕ್ ಮುಂಭಾಗ, ಕುಶಾಲನಗರ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ನಂಬರ್ 470ನೇ ವಿವಿಧ ದೇಶ ಮಹಿಳಾ ಸಹಕಾರ ಸಂಘ ನಿಯಮಿತ, ಕುಶಾಲನಗರ, ಕೊಡಗು ಜಿಲ್ಲೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಸದಸ್ಯರು ಹಾಗೂ ಕಾರ್ಯದರ್ಶಿಗಳು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ಪುಷ್ಪ ಲವಕುಮಾರ್, ಆರ್ಯ ಆಯುರ್ವೇದಿಕ್ ಸ್ಪಾ ಮಾಲೀಕರು ಹಾಗೂ ಸಮಾಜ ಸೇವಕಿ. ಕಹಿ ಕರಗಲಿ, ಸಿಹಿ ತುಂಬಲಿ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಯವರ್ಧನ್, ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಂಶಿ, ಹನಿ, ಧನ್ಯ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸಾದಿಕ್ ಪಾಷಾ, MS TVS ಶೋರೂಮ್ನ ಮಾಲೀಕರು, ಬೈಚನಹಳ್ಳಿ, ಕುಶಾಲನಗರ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಅಂಚೆಮನೆ ಮುರುಳಿ, ಮಾಲೀಕರು, 12D ಸಿನಿಮಾಸ್, 3D ಮಿರರ್, ಮೆಜ್, ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್, BM ರಸ್ತೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು MS ಶಿವಾನಂದ, ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ವಿವಿಧ ದೇವಾಲಯ ಸಮಿತಿ ಮಾಜಿ ಅಧ್ಯಕ್ಷರು, ಸದಸ್ಯರು, ಕುಶಾಲನಗರ. ಸರ್ವರಿಗೂ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು KA ಯಾಕೂಬ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕೊಡಗು ಜಿಲ್ಲೆ. ಸರ್ವರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು HP ಲಿಂಗಮೂರ್ತಿ, ಅನುಗ್ರಹ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು, ಕುಶಾಲನಗರ. ಕಹಿ ಕರಗಲಿ, ಸಿಹಿ ತುಂಬಲಿ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಭಾಸ್ಕರ್ ನಾಯಕ್, ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಹಾರಂಗಿ, ಕುಶಾಲನಗರ. ಕಹಿ ಕರಗಲಿ, ಸಿಹಿ ತುಂಬಲಿ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು KS ಕೃಷ್ಣೇಗೌಡ, ನಿರ್ದೇಶಕರು ಹಾಗೂ ಮಾಜಿ ಅಧ್ಯಕ್ಷರು, ಕೃಷಿ ಪತ್ತಿನ ಸಹಕಾರ ಸಂಘ, ತೊರೆನೂರು, ಕುಶಾಲನಗರ ತಾಲೂಕು. ಕುಶಾಲನಗರದ ಹಿಲಾಲ್ ಮಸೀದಿಯಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನ ವಿಶೇಷ ಪ್ರಾರ್ಥನೆಯೊಂದಿಗೆ ಆಚರಿಸಲಾಯಿತು. ಮುಸಲ್ಮಾನರ ಪವಿತ್ರ ಧರ್ಮಗಳಲ್ಲಿಯೂ ಒಂದಾದ ಈದ್ ಉಲ್ ಫಿತರ್ ಹಬ್ಬವನ್ನ ಕುಶಾಲನಗರದ ಹಿಲಾಲ್ ಮಸೀದಿಯಲ್ಲಿ ಆಚರಿಸಲಾಯಿತು. ನಿರಂತರ 29 ದಿನಗಳ ವ್ರತಾಚರಣೆಯ ನಂತರ ಶಾಫಿ ಬಾಂಧವರು ಈದ್ ಉಲ್ ಫಿತರ್ ಹಬ್ಬವನ್ನ ಆಚರಿಸಿದರು. ಹಬ್ಬದ ದಿನದಂದು ಬೆಳಿಗ್ಗೆ ವಿಶೇಷವಾದ ಪ್ರಾರ್ಥನೆ ನೆರವೇರಿಸಲಾಯಿತು. ಶಾಂತಿ, ಸೌಹಾರ್ದತೆ, ಕರುಣೆ, ಸಹನೆ ಬಗ್ಗೆ ಧರ್ಮಗುರುಗಳಾದ ಶಾಫಿ ಫೈಜಿ ಇರ್ಫಾನಿಯವರು ಪ್ರಭಾಷಣ ನೀಡಿದರು. ಜೊತೆಗೆ ಈದ್ ಉಲ್ ಫಿತರ್ನ ಪ್ರಾಮುಖ್ಯತೆ ಬಗ್ಗೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ನೀಡಬೇಕಾದ ದಾನದ ಬಗ್ಗೆ ಅವರು ಬೋಧನೆ ನೀಡಿದರು. ನಮಾಜ್ನ ನಂತರ ಪರಸ್ಪರ ಈದ್ನ ಶುಭಾಶಯ ಹಂಚಿಕೊಂಡರು. ಇದೇ ಸಂದರ್ಭ ಮಾತನಾಡಿದ ಹಿಲಾಲ್ ಮಸೀದಿ ಅಧ್ಯಕ್ಷರಾದ ರಫೀಕ್ ಹಾಗೂ ಕಾರ್ಯದರ್ಶಿ ಕರೀಂ, ಹಸಿದವನ ನೋವನ್ನ ಅರಿಯುವ ಉದ್ದೇಶದಿಂದ ನಾವು 30 ದಿನಗಳ ಕಾಲ ವ್ರತಾಚರಣೆ ಮಾಡುತ್ತೇವೆ. ಎಲ್ಲರಿಗೂ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳು ಎಂದರು.
ಇದೇ ಸಂದರ್ಭ ಹಿಲಾಲ್ ಮಸೀದಿ ಕಮಿಟಿಯ ಪ್ರಮುಖರು, ಸದಸ್ಯರು, ನಸರತುಲ್ ಇಸ್ಲಾಂ ಯೂತ್ ಅಸೋಸಿಯೇಷನ್ ಸದಸ್ಯರು ಇದ್ದರು. ಕೂಡಿಗೆ, ನಂಜರಾಯಪಟ್ಟಣ, ಹೊಸಕೋಟೆ, ಶೃಂಗಿಕೊಪ್ಪ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸಲಾಯಿತು. ಗುರುವಾರ ರಾತ್ರಿ ಚಂದ್ರ ದರ್ಶನವಾದ ಹಿನ್ನೆಲೆ ಶಾಫಿ ಬಾಂಧವರಿಂದ ಶುಕ್ರವಾರ ಹಬ್ಬವನ್ನು ಆಚರಿಸಲಾಯಿತು. ಶನಿವಾರದಂದು ಹನಫಿ ಬಾಂಧವರು ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸಲಿದ್ದಾರೆ. ಕುಶಾಲನಗರದ ಗಂಧದ ಕೋಟೆಯ ಈದ್ಗಾ ಮೈದಾನದಲ್ಲಿ ಈದ್ ಉಲ್ ಫಿತರ್ ಹಬ್ಬದ ವಿಶೇಷ ಪ್ರಾರ್ಥನೆ ನಡೆಯಲಿದೆ. വളരെ ആവേശകരമായി വളരെ സന്തോഷത്തോടെ ചെറിയ പെരുന്നാളിൻ്റെ ആഘോഷിക്കുകയാണ്. വിദേശ രാജ്യങ്ങളിലും പെരുന്നാളിൻ്റെ ആഘോഷത്തിൻ്റെ ദിനങ്ങൾ തന്നെയാണ്. അല്ലാഹു സുബ്ഹാനഹു വ തആല നമുക്ക് നൽകിയിട്ടുള്ള 2 ആഘോഷങ്ങളിൽ വളരെ പ്രധാനപ്പെട്ട ആഘോഷമാണ് ചെറിയ പെരുന്നാൾ. 20ഓളം 29ഓളം 30ഓളം ദിവസങ്ങളോളം ഒരു മാസക്കാലം വിവാദത്തുകളെ കൊണ്ട് നിർഭരമാക്കിക്കൊണ്ട് വളരെ ആവേശത്തോടെ ആഘോഷിക്കുന്ന ഒരു പെരുന്നാൾ സുദിനമാണ്. ഈ ഒരു പെരുന്നാൾ സുദിനത്തിൽ എല്ലാവിധ ആശംസകളും നേരുകയാണ്. അല്ലാഹു സുബ്ഹാനഹു വ തആല നമ്മിൽ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಾಡಿನ ಸಮಸ್ತ ಜನತೆಗೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು 30 ದಿನಗಳ ಕಾಲ ಏನೊಂದು ವೃತ್ತವನ್ನು ಉಪವಾಸವನ್ನು ನಾವು ಅನುಷ್ಠಾನ ಮಾಡಿದ್ದೋ, ಇದು ನಮ್ಮ ಈ ಉಪವಾಸ ಏನು, ಅದರ ಕಷ್ಟ ನೋವುಗಳು ಏನು, ಪಾಪಗಳ ಪರಿಹಾರ ಏನು ಅನ್ನುವಂತಹ ಮಾದರಿಯಾಗಿರುತ್ತದೆ. ವರ್ಷಕ್ಕೊಂದ್ಸಲ ನಾವು ಈ ಒಂದು ಹಸಿದು ನಿಲ್ಲುವ ಹಸಿವಿನ ಬೆಲೆಯನ್ನು ಕಟ್ಟುವಂತಹ, ಪ್ರತಿಯೊಬ್ಬರಿಗೂ ಗೊತ್ತಾಗಲಿ, ತಿಳಿಯಲಿ ಅನ್ನುವಂತಹ ಒಂದು ವಿಚಾರವನ್ನು ನಾವು ಸಾರ್ತಾ ಈ ಒಂದು ರಂಜಾನ್ ಹಬ್ಬದ ವಿಚಾರದಲ್ಲಿ ಸರ್ವರಿಗೂ ಶುಭಾಶಯಗಳನ್ನು ಹೇಳ್ತಾ, ದಾರೂರು ಮದ್ರಸಾ ಮತ್ತು ಹಿಲಾಲ್ ಮಸೀದ್ ಆಡಳಿತ ಮಂಡಳಿ ಮತ್ತು ಮಹಲ್ನ ಸರ್ವ ಸದಸ್ಯರ ಪರವಾಗಿ ನಾನು ಶುಭವನ್ನು ಕೋರ್ತಿದ್ದೇನೆ. ಅಸ್ಸಲಾಮು ಅಲೈಕುಂ. ಜೊತೆಗೂಡಿ ಈದ್ ಹಬ್ಬದಲ್ಲಿ ಆಚರಿಸ್ತಾ ಇದ್ದೇವೆ. ನಾಡಿನ ಸಮಸ್ತ ಜನರಿಗೆ ಈದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಹೆಜಮರಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂವರಹನಾಥ ದೇವಾಲಯದಲ್ಲಿ ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಬಹು ವೈಕುಂಠವೆಂದೇ ಪ್ರಖ್ಯಾತವಾಗಿರುವ ವರಹನಾಥ ಕಲ್ಲಹಳ್ಳಿಯಲ್ಲಿ ವಿಶ್ವದಲ್ಲಿಯೇ ಅಪರೂಪದಾಗಿರುವ 17 ಅಡಿ ಎತ್ತರದ ಶ್ರೀ ಸಾಲಿಗ್ರಾಮ ಕೃಷ್ಣಶಿಲೆಯಲ್ಲಿ ನಿರ್ಮಿಸಿರುವ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಶಿಲಾಮೂರ್ತಿಗೆ ರೇವತಿ ನಕ್ಷತ್ರದ ಅಂಗವಾಗಿ 1000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ಹಸುವಿನ ತುಪ್ಪ, ಜೇನುತುಪ್ಪ, ಮೊಸರು, ಸುಗಂಧ ದ್ರವ್ಯಗಳು ಹಾಗೂ ಪವಿತ್ರ ಗಂಗಾಜಲದಿಂದ ಅಭಿಷೇಕ ಮಾಡಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ಗುಲಾಬಿ, ಪತ್ರೆಗಳು, ಧವನಗಳು, ತುಳಸಿ, ಕಮಲ ಸೇರಿದಂತೆ 58 ಬಗೆಯ ವಿವಿಧ ಪುಷ್ಪಗಳಿಂದ ಪುಷ್ಪಾಭಿಷೇಕ ಮಾಡಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಡೆಸಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಭೂವರಹನಾಥ ಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸಂಚಾಲಕರಾದ ಡಾಕ್ಟರ್ ಶ್ರೀನಿವಾಸ ರಾಘವನ್ ನೆರೆದಿದ್ದ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಬೇಡಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸಿ ನೆರವೇರಿಸುತ್ತಿರುವ ಭೂವರಹನಾಥ ಕ್ಷೇತ್ರವು ದಿನದಿಂದ ದಿನಕ್ಕೆ ನಾಡಿನಾದ್ಯಂತ ಪ್ರಖ್ಯಾತಿಯನ್ನು ಗಳಿಸುತ್ತಿದ್ದು, ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಪಕ್ಕದ ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಪುದುಚೇರಿ, ಗುಜರಾತ್, ನವದೆಹಲಿ, ಅಸ್ಸಾಂ ಸೇರಿದಂತೆ ದೇಶದ ಎಲ್ಲಾ ಭಾಗಗಳಿಂದಲೂ ಭಕ್ತರ ಪ್ರವಾಹವೇ ಹರಿದು ಬರುತ್ತಿದೆ. ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರತಿದಿನವೂ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಉಚಿತ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, ಶ್ರೀ ಕ್ಷೇತ್ರವು ಕೆಆರ್ಪೇಟೆ ಪಟ್ಟಣದಿಂದ 20 ಕಿಲೋಮೀಟರ್ ಹಾಗೂ ಮೈಸೂರು ಮಹಾನಗರದಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಚಂದ್ರಮಾನ ಯುಗಾದಿಯ ಸಂದರ್ಭದಲ್ಲಿ ರೇವತಿ ನಕ್ಷತ್ರದ ಶುಭ ದಿನವಾದ ಇಂದು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಬಿಸಿಬೇಳೆಬಾತ್, ಸಿಹಿ ಪೊಂಗಲ್, ಮೊಸರನ್ನ ಪ್ರಸಾದವನ್ನು ವಿತರಿಸಲಾಗಿದೆ. ಭೂವರಹನಾಥ ಕ್ಷೇತ್ರವನ್ನ ಹೊಯ್ಸಳ ವಾಸ್ತುಶಿಲ್ಪಕಲಾ ಮಾದರಿಯಲ್ಲಿ ತಿರುಮಲ ತಿರುಪತಿಯ ದೇವಾಲಯದಂತೆ 3 ಪ್ರಕಾರಗಳ ದೇವಸ್ಥಾನವನ್ನಾಗಿ ನಿರ್ಮಾಣ ಮಾಡಲಾಗುತ್ತಿದ್ದು, 186 ಅಡಿ ಎತ್ತರದ ಬೃಹತ್ ರಾಜಗೋಪುರ ಹಾಗೂ 178 ಕಾಲುಗಳ ಮುಖಮಂಟಪ ನಿರ್ಮಾಣ ಮಾಡಲಾಗುತ್ತಿದೆ. ಮೈಸೂರಿನ ಪರಕಾಲ ಮಠದ ಪೂಜೆ ಗುರುಗಳು ದೇವಾಲಯದ ನಿರ್ಮಾಣದ ಉಸ್ತುವಾರಿಯನ್ನು ಹೊತ್ತಿದ್ದಾರೆ. ದೇವಾಲಯವನ್ನ ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಿ ಲೋಕಾರ್ಪಣೆ ಮಾಡಲು ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಶ್ರೀನಿವಾಸ ರಾಘವನ್ ತಿಳಿಸಿದರು.
ಕಬ್ಬಿನ ಹಾಲು. ನಮ್ಮ ಮೂರನೇ ಕೃಷ್ಣರಾಜ ಒಡೆಯರವರು ಅವರ ಕುಲಗುರುಗಳು ಆಚಾರ್ಯರು ಅವರಿಗೆ ಮಾರ್ಗದರ್ಶನ ಮಾಡಿ ಆ ಪರಂಪರೆಯಲ್ಲಿ ಅವರ ಆದರ್ಶ ಕೊಟ್ಟವರು. ಸಾಮಾನ್ಯ ಮಂಡಳಿಗನ್ನ ದೊಡ್ಡ ರಾಜ ಮಾಡಿದವರು ಅವರು ಮೂರನೇ ಕೃಷ್ಣರಾಜ ಒಡೆಯರೇ. ಅವರು ಈ ದೇವಸ್ಥಾನ ಮತ್ತು ಇಲ್ಲಿ ಬೃಂದಾವನ ಎಲ್ಲ ಈ ಮಠವನ್ನು ಮತ್ತು ಇಡೀ 6 ಗ್ರಾಮವನ್ನು ದಾನವಾಗಿ ಕೊಟ್ಟರು. ನವೆಂಬರ್ 17ನೇ ತಾರೀಕು ಅವತ್ತಿಂದ ಇವತ್ತುವರೆಗೆ ಸರ್ಕಾರ ಸ್ವಾಮಿಗಳು ಈ ದೇವಸ್ಥಾನವನ್ನು ಅವರು ನಡೆಸ್ತಾ ಬರ್ತಿದ್ದಾರೆ. ಹಾಗೂ ಭಗವಂತನ ಆಜ್ಞೆ ಮೇರೆಗೆ ಮತ್ತೆ 3 ಪ್ರಾಕಾರ ದೇವಸ್ಥಾನ ಕಟ್ಟಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಹಾಗಾಗಿ 2ನೇ ಪ್ರಾಕಾರ ಆಗ್ತಾ ಇದೆ. ಹೊರಗಡೆ ಇನ್ನೊಂದು ಪ್ರಾಕಾರ ಆಗುತ್ತೆ. ಈಗ ಹೊಯ್ಸಳ ಶೈಲಿ ಬರ್ತದೆ. ಟಿಪಿಕಲ್ ಹೊಯ್ಸಳ ಶೈಲಿಯಲ್ಲೇ ಹೊರಗಡೆ ಬರ್ತದೆ. ಈಗ ಅವರು ತಿರುಮಲ ಕಟ್ಟಿದ ಕೂಡಬೇಕಂದ್ರೆ ಅದಕ್ಕೆ ಮಾಡ್ತಿದ್ದೀವಿ. 3ನೇ ಪ್ರಾಕಾರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಬರುತ್ತೆ, ಹಾಗೂ ಸಪ್ತಮಾತೃಕೆ ದೇವಸ್ಥಾನ ಬರುತ್ತೆ, ಕ್ಷೇತ್ರಪಾಲನೆ ದೇವಸ್ಥಾನ ಬರುತ್ತೆ, ಮತ್ತು ಇನ್ನೂ ಎಲ್ಲ ಬರ್ತವೆ. ಆಮೇಲೆ 186 ಕಾಲು ಮಂಟಪ ಬರುತ್ತೆ, ದೊಡ್ಡ ಮಹಾಮಂಟಪ. ಅದು 8 ಮಂಟಪಗಳು, 8 ಕಂಬಗಳು, ಅದು 16 ಕಂಬೂರು ಕಾಲದು 26 ಅಡಿ ಡೂಮ್ ಬರುತ್ತೆ. ಅಯೋಧ್ಯ ಡೂಮ್ ನೋಡಿದ್ರಲ್ಲ ಆ ಟೈಪ್ ಬರುತ್ತೆ 8. ಅದಾದ್ಮೇಲೆ 186 ದೊಡ್ಡ ರಾಜಗೋಪುರ ಬರುತ್ತೆ ಮುಂದೆ. ಉಪ್ಪಿನಕಾಯಿ ಫಸ್ಟು ಸೆಕೆಂಡು ಥರ್ಡು ಅಂತಲ್ಲ, ನಮ್ಮ ದೇವರಿಗೆ ಆಯಾ ಆ ಲೆಕ್ಕಗಳ ಬರ್ತಾ ಅದಕ್ಕೆ ಕೊಡ್ತೀವಿ ಅಷ್ಟೇ. ಅವನು ಆಜ್ಞೆ ಅದು, ಕಾಂಪಿಟೇಷನ್ ಇಲ್ಲ. ಇದೆ ಭಗವಂತ ಕಲ್ಲು ಕೊಟ್ಟಿದ್ದಾನೆ, ಬೆಳಿ ಕೊಟ್ಟಿದ್ದಾನೆ. ಇನ್ನೂ 3 ವರ್ಷಕ್ಕೆ ಎಕ್ಸ್ಟೆಂಡ್ ಆಗಿದೆ. ಅಷ್ಟೋ ದೇವಸ್ಥಾನ ಕಟ್ಟಿದ್ದು ಅಷ್ಟು ಸಂಕಲ್ಪ ಶಕ್ತಿ ನಮಗೆಲ್ಲ ಕೊಟ್ಟಿದ್ದಾರೆ. ನಿಮ್ಮೆಲ್ಲರೂ ಕೊಟ್ಟಿದ್ದಾರೆ. ನೀವೆಲ್ಲ ಸುಮ್ಮನೆ ಬರ್ತಾ ಇಲ್ಲ. ಆಮೇಲೆ 1000 ಜನ ಬರ್ತಾರೆ. ನಿಮ್ಮ ಪ್ರತಿ ಪೈಸಾ, 1 ರೂಪಾಯಿ 1 ಪೈಸಾ ಪ್ರತಿಯೊಂದಿಗೆ ದೇವಸ್ಥಾನ ಕಟ್ಟಿ ಉಪಯೋಗ ಆಗ್ತಾ ಇದೆ. ಅತ್ಯಂತ ಮಹತ್ಕಾರ್ಯ ನೀವು ಮಾಡೋದು. ನಿಮ್ಮ ಕಟ್ಟಿದ್ದು ನೀವು ಬೇಡ್ಕೊಳ್ಳಿ, ಆದರೆ ನೀವು ಮಾಡ್ತಕ್ಕಂಥ ಪ್ರಕ್ರಿಯೆ ಈ ದೇವಸ್ಥಾನವನ್ನು ಶಾಶ್ವತ ಕಟ್ಟತಕ್ಕಂಥ ದೊಡ್ಡ ಮಹತ್ಕಾರ್ಯ ನೀವು ಪಾಲ್ಗೊಂಡಿದ್ದೀರಾ. 3 ಅಭಿಷೇಕಕ್ಕೆ ಬನ್ನಿ. ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಈಗೆಲ್ರಿಗೂ ಸರಳವಾಗಿ ಭಗವಂತನ ಉಳಿಸ್ಕೊಳ್ಳೋಕ್ಕೆ ಒಂದು ಮಂತ್ರವನ್ನು ಹೇಳ್ಕೊಡ್ತೇನೆ. ಅದನ್ನು ನೀವು ತಪ್ಪದೇ ಈಗ ಹೇಳಿ, ನಿಧಾನವಾಗಿ ಹೇಳಿ. ನಮೋ ಭಗವತೆ ವರಾಹ ರೂಪಾಯ, ನಮೋ ಭಗವತೆ ರೂಪಾಯ, ನಮೋ ಭಗವತೆ ವರಾಹ ರೂಪಾಯ.
ನಮೋ ಭಗವತೆ ವರಾಹರೂಪಾಯ 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 ನಮೋ ಭಗವತೆ ವರಾಹರೂಪಾಯ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲು ಸಮೀಪದ ಕೊಳಕೇರಿ ಗ್ರಾಮದ ಬೊಮ್ಮಂಜಿಕೇರಿಯಲ್ಲಿ ಶ್ರೀ ಭದ್ರಕಾಳಿ ದೇವರ ಉತ್ಸವ ವಿವಿಧ ದೈವ ಕೊಲಗಳೊಂದಿಗೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ನಾಪೋಕ್ಲ ಸಮೀಪದ ಕೊಳಕೇರಿ ಗ್ರಾಮದ ಬೊಮ್ಮಂಜಿಕೇರಿಯಲ್ಲಿ ವಾರ್ಷಿಕವಾಗಿ ಆಚರಿಸಲ್ಪಡುವ ಶ್ರೀ ಭದ್ರಕಾಳಿ ದೇವರ ಉತ್ಸವವು ವಿವಿಧ ದೈವ ಕೋಲಗಳೊಂದಿಗೆ ಸಂಭ್ರಮ ಸಡಗರದಿಂದ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. 2 ದಿನಗಳಿಂದ ನಡೆದ ಉತ್ಸವದಲ್ಲಿ ಪೂದಾ ಮತ್ತು ಭದ್ರಕಾಳಿ ದೇವರ ತೆರೆ ನಡೆದು ಉತ್ಸವ ಸಂಪನ್ನಗೊಂಡಿತು. ದೇವರ ಉತ್ಸವದಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾರ್ಥ ಹರಕೆ ಕಾಣಿಕೆಗಳನ್ನು ಒಪ್ಪಿಸಿ ದೇವರ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಇದೇ ಸಂದರ್ಭ ದೇವರಿಂದ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿ ಪದಾಧಿಕಾರಿಗಳು, ಊರಿನ ಪರ ಊರಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಮೈಸೂರಿನ ನಂಜಮಳಿಗೆ ವೃತ್ತದಲ್ಲಿ ಕೃಷ್ಣರಾಜ ಯುವ ಬಳಗದ ವತಿಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಮುಸಲ್ಮಾನ್ ಬಂಧುಗಳಿಗೆ ಬೇವು ಬೆಲ್ಲ ನೀಡಿ ಶುಭಾಶಯ ವಿನಿಮಯ ಮಾಡಿಕೊಂಡರು. ನಂಜಮಳಿಗೆ ವೃತ್ತದಲ್ಲಿ ಕೃಷ್ಣರಾಜ ಯುವ ಬಳಗದ ವತಿಯಿಂದ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಅಂಗವಾಗಿ ಹಿಂದೂ ಬಾಂಧವರು ಮುಸಲ್ಮಾನ್ ಬಾಂಧವರಿಗೆ ಬೇವು ಬೆಲ್ಲ ನೀಡಿ 2 ಸಮುದಾಯದವರು ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಬಾಂಧವರಿಗೂ ಬೇವು ಬೆಲ್ಲ ನೀಡಿ ಶುಭಾಶಯ ಕೋರಿದರು. ಕೆಆರ್ ಬ್ಯಾಂಕ್ ಅಧ್ಯಕ್ಷ ಬಸವರಾಜ್ ಬಸಪ್ಪ, ಜಿ ರಾಘವೇಂದ್ರ, ತೀರ್ಥಕುಮಾರ್, ಎಸ್ಎನ್ ರಾಜೇಶ್, ನಾಸಿರ್ ಪಾಷಾ, ಮೋಹಿಬೆ ಶರೀಫ್, ಮುನಾವರ್ ಪಾಷಾ, ಅನ್ಸರ್ ಪಾಷಾ, ಸನಾಹುಲ್ಲಾ, ನವೀನ್ ಕೆಂಪಿ, ರವಿನದನ್, ಬಾಲರಾಜು, ಅನಂತರಾಜು ಹಾಗೂ ಇನ್ನಿತರರು ಹಾಜರಿದ್ದರು. ಮೋಹಿಬ್ ಶರೀಫ್, ನನ್ನ ಜೊತೆ ನಿಂತಿರೋರು ನನ್ನ ಫ್ರೆಂಡ್ ಬಸಪ್ಪ. ನಾವು ಮುಸಲ್ಮಾನರು ಇವರು, ಆದರೂ ನಾವು ಸೇರ್ಬಿಟ್ಟು ಯುಗಾದಿ ಹಬ್ಬ ಇರಲಿ, ರಂಜಾನ್ ಹಬ್ಬ ಇರಲಿ ಆಚರಿಸ್ತೀವಿ. ನಾವು ಸಣ್ಣ ಪಟ್ಟ ತೊಂದರೆ ಬಂದ್ರು ನಾವೆಲ್ಲ ಸೇರ್ಬಿಟ್ಟು ಅದಕ್ಕೆ ಫೇಸ್ ಮಾಡ್ತೀವಿ. ಯಾವುದೇ ಕಷ್ಟ ಬರಲಿ ನಮಗೆ, ನಮ್ಮ ಮನೆಯಲ್ಲಿ ಸಾವಾದ್ರು ಇವ್ರು ಬರ್ತಾರೆ, ಇವ್ರ ಮನೆಯಲ್ಲಿ ಸಾವಾದ್ರು ನಾವು ಇದ್ದೀವಿ. ಏನೇ ತೊಂದರೆ ಬರಲಿ ನಮಗೆ, ನಾವು ಹಿಂದೆ ಹೋಗಲ್ಲ. ಅಣ್ಣ ತಮ್ಮ ಥರ ಇದ್ಬಿಟ್ಟು ಫೇಸ್ ಮಾಡ್ತೀವಿ ನಾವು. ಇವತ್ತಿಂದ ಅಲ್ಲ, ಮೊದಲಿಂದ ಹಂಗೆ ಮಾಡ್ತಾ ಇರೋದು. 86ನಲ್ಲಿ ಒಂದ್ಸತಿ ಇಲ್ಲಿ ಗಲಾಟೆ ಆಗಿತ್ತು, ಆಗ್ಲೂ ನಾವು ಜಗಳ ಮಾಡಲಿಲ್ಲ. ನಾವು ಸೇರ್ಬಿಟ್ಟು ಪೀಸ್ ಕಮಿಟಿ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ವಯಸ್ಸೀಗ 70 ವರ್ಷ. 70 ವರ್ಷದಿಂದ ಈ ಏರಿಯಾದಲ್ಲಿ ಯಾವುದು ಹಿಂದೂ ಅನ್ನೋದು ಮುಸ್ಲಿಂ ಅನ್ನೋದು ಇಲ್ವೇ ಇಲ್ಲ. ಸೌಹಾರ್ದತೆ ಬೇಕು. ನಮ್ಮ ಹಿಂದೂ ಭಾಯಿಗಳದ್ದು ಯುಗಾದಿ ಹಬ್ಬ ಇದೆ, ಅವ್ರಿಗೆ ಎಲ್ರಿಗೂ ನಾನು ಮನಸ್ಸಿಂದ ಏನು ಹೇಳಬೇಕು, ಶುಭಾಶಯಗಳು ಕೊಡ್ತೀನಿ. ಥ್ಯಾಂಕ್ ಯು. ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಆರೋಗ್ಯ, ಆಯುಸ್ಸು, ಹಿಂದೂ ಮುಸ್ಲಿಮ್ಸ್ ಅವ್ರಿಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಭೇದ ಭಾವ ಯಾವುದೂ ಇಲ್ಲ ನಮ್ಮಲ್ಲಿ. ನಾವು ನಗರದಲ್ಲಿ ಹಣ್ಣು ವ್ಯಾಪಾರ 95% ನಮ್ಮ ಹಿಂದೂಗಳು ವ್ಯಾಪಾರ. ನನಗೆ ಭಾರಿ ಮರ್ಯಾದೆ, ಭಾರಿ ಇದಿದೆ.
ನಮಗೆ 30-40 ವರ್ಷದಿಂದ ಅಗ್ರಹಾರ ಸರ್ಕಲಲ್ಲಿ ಎಣ್ಣೆ ವ್ಯಾಪಾರ. ದೇವರು ನಮಗೆ ಭಾರಿ ಮರ್ಯಾದೆ ಕೊಟ್ಟಿದ್ದಾರೆ. ಅದರಿಂದ ದೇವರು ಎಲ್ಲರಿಗೂ ಚೆನ್ನಾಗಿರಲಿ. ಹಬ್ಬದ ಶುಭಾಶಯಗಳು. ರಂಜಾನ್ ಮತ್ತು ಯುಗಾದಿದು ಎಲ್ಲರಿಗೂ ದೇವರು ಆರೋಗ್ಯ ಆಯುಸ್ಸು. ನಮ್ಮ ಬಸಪ್ಪ ಅವರು ಅಳ್ಬೋದು ನಮಗೆ ಎಲ್ಲರಿಗೂ ಏರಿಯಾದವ್ರಿಗೆ ಅಗ್ರಹಾರ ನಂಜುಮಳಿಗೆ ಸರ್ಕಲ್ನಲ್ಲಿ ಎಲ್ಲರಿಗೂ ಚೆನ್ನಾಗಿ ದೇವರು ಹೇಳಿ. ಮೈಸೂರು ಇಡೀ ನಮ್ಮ ಭಾರತ ದೇಶಕ್ಕೆ ದೇವರು ಒಳ್ಳೇದು ಮಾಡಲಿ. ಒಳ್ಳೇದು ಮಾಡಲಿ ದೇವರು. ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು. ದೇವರು ಎಲ್ಲರಿಗೂ ಚೆನ್ನಾಗಿರಲಿ. ಯಾವ ಭೇದ ಭಾವನೂ ಇಲ್ಲ ನಮಗೆ. ಏನು ಹೇಳಿ ನಿಮಗೆ ಚೆನ್ನಾಗಿರಲಿ. ದೇವರು ಆರೋಗ್ಯ ಕೊಡಲಿ ಎಲ್ಲರೂ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹರಿ ಕುಶಾಲನಗರ. ಕಾರ್ಕಳ ತಾಲೂಕಿನ ಅತ್ತೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಅತ್ತೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ವರ್ಷಂಪ್ರತಿ ನಡೆಯುವ ವಾರ್ಷಿಕ ಜಾತ್ರಾ ಮಹೋತ್ಸವ, ಶ್ರೀಮನ್ ಮಹಾರಥೋತ್ಸವ ಹಾಗೂ ಮುಂಡಿನ ತಾಯಿ ದೈವಗಳ ಸಿರಿ ಸಿಂಗಾರದ ನೇಮೋತ್ಸವ ಹಾಗೂ ಸಾರ್ವಜನಿಕ ಅನ್ನಸಂತರ್ಪಣೆ ವಿಜೃಂಭಣೆಯಿಂದ ನಡೆಯಿತು. ದಿನಾಂಕ 14ರಿಂದ ಮೊದಲುಗೊಂಡು ದಿನಾಂಕ 17ರ ತನಕ ವಿವಿಧ ಧಾರ್ಮಿಕ ವಿಧಿ ವಿಧಾನಗಳು, ಹೋಮ ಹವನ ಇತ್ಯಾದಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಮುಂಡಿಲ ತಾಯಿ ದೈವದ ನೇಮೋತ್ಸವ ನಡೆಯಿತು. ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಆಚಾರ್ಯ, ಮನ್ಮಥ ಕುಮಾರ್ ಶೆಟ್ಟಿ, ಬೇರಂದೊಟ್ಟು ಗುತ್ತು ಮನೆತನದವರು, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಭಕ್ತಾದಿಗಳು ದೈವ ದೇವರ ಗಂಧ ಪ್ರಸಾದ ಸ್ವೀಕರಿಸಿದರು. ಪುತ್ರೋ ಮಂಗಲಂ ಗರುಡಧ್ವಜ ಗಣಪತಿ ದೇವರ ಮುಂಡಿನ ತಾಯಿ ಅಮ್ಮ. ವರ್ಷಂಪ್ರತಿ ನಡೆಯುವಂತಹ ಮೀನ ಸಂಕ್ರಾಂತಿ ಮಹೋತ್ಸವ ಇವತ್ತಿನ ದಿವಸ ಮಧ್ಯಾಹ್ನದ ಹೊತ್ತಿಗೆ ಬೆಳಗ್ಗೆಯಿಂದ ದೇವರಿಗೆ ಪಂಚಾಮೃತ ಸ್ನಾನ, ಆಮೇಲೆ ನೌಕ ಕಲಶಾಭಿಷೇಕ, ನೌಕ ಪ್ರಧಾನ ಹೋಮಪೂರ್ವಕ ಧ್ವಜಾರೋಹಣ ಮಾಡಿಕೊಂಡು
ಮಧ್ಯಾಹ್ನದ ಮಹಾಪೂಜೆಯನ್ನು ಮುಗಿಸಿಕೊಂಡು ಈಗ ಸಾಯಂಕಾಲದ ಬಲಿಯನ್ನು ಕೂಡ ಮುಗಿತಾ ಬಂತು. 4 ದಿನದ ದೇವರ ಉತ್ಸವ, 1 ದಿನದ ಮಂಡಲತಾಯಿ ದೈವದ ನೇಮೋತ್ಸವ. ವಿಷ್ಣುಮೂರ್ತಿ ದೇವರು ಗಣಪತಿ ಮಂಡಲತಾಯಿ ಸುಪ್ರೀತರಾಗಬೇಕು ಅಂತೇಳಿ ಗ್ರಾಮಸ್ಥರು ಪ್ರಾರ್ಥಿಸುತ್ತಾರೆ. ಎಲ್ಲ ಜನರು ತಮ್ಮ ತಮ್ಮ ಶಕ್ತಿ ಮೀರಿ ಭಕ್ತಿಯನ್ನು ತೋರಿಸಿಕೊಂಡು ಬೇಕಾಗುವಂತಹ ವರ್ಷಂಪ್ರತಿ ಅಭಿವೃದ್ಧಿ ಮಾಡಿಕೊಂಡು ದೇವಸ್ಥಾನ ಮತ್ತು ಭಕ್ತರು ಜಾಸ್ತಿ ಬರ್ತಾ ಇದ್ದಾರೆ. ಎಲ್ಲರಿಗೂ ದೇವರ ಅನುಗ್ರಹ ಆಗಿದೆ ಅಂತೇಳಿ ನಮಗೆ ಒಂದು ಸಮಾಧಾನ. ವಿಷ್ಣುಮೂರ್ತಿ ದೇವರು ಸರ್ವ ಗ್ರಾಮಸ್ಥರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಉತ್ತಮ ರೀತಿಯ ಸರ್ವತ್ರ ಅಭಿವೃದ್ಧಿ ಮಾಡಿ ವಿಷ್ಣುಮೂರ್ತಿ ದೇವರ ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್ ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರದ ಹಿಲಾಲ್ ಮಸೀದಿಯಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನ ವಿಶೇಷ ಪ್ರಾರ್ಥನೆಯೊಂದಿಗೆ ಆಚರಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂವರಹನಾಥ ದೇವಾಲಯದಲ್ಲಿ ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮೈಸೂರಿನ ನಂಜಮಳಗಿ ವೃತ್ತದಲ್ಲಿ ಕೃಷ್ಣರಾಜ ಯುವ ಬಳಗದ ವತಿಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಮುಸಲ್ಮಾನ್ ಬಂಧುಗಳಿಗೆ ಬೇವು ಬೆಲ್ಲ ನೀಡಿ ಶುಭಾಶಯ ಕೋರಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.